ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿಮ್ಮ KCET 2025 ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಸಲ್ಲಿ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ನ ತಗೊಂಡಿದ್ದಾರೆ ಕೆ ಅವರು. ಅದೇನು ಅಂತಂದರೆ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ PU ಕಾಲೇಜಲ್ಲಿ ನೀವು ಓದ್ತಿದ್ದೀರಲ್ವಾ, ಅಲ್ಲೇ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ಆಯಿತಾ? ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ರಿಪೀಟರ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ, ಅದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ವೆರಿಫಿಕೇಷನ್ ಮಾಡಿಸೋಕ್ಕೂ ಮೊದಲು ನಿಮ್ಮ ಕ್ಲೇಮ್ ಸರ್ಟಿಫಿಕೇಟಲ್ಲಿ ಏನಾದರೂ ಕ್ಲೇಮ್ಡ್ ವೆರಿಫೈಡ್, ಕ್ಲೇಮ್ಡ್ ನಾಟ್ ವೆರಿಫೈಡ್, ನಾಟ್ ಕ್ಲೇಮ್ಡ್ ಈ ರೀತಿ ಏನಾದರೂ ಇದ್ದರೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು PU ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಬೇಕಾಗುತ್ತೆ. ಅಂದರೆ ನೀವೀಗ ಏನು ರೂರಲ್ ಕೋಟಾಕ್ಕೆ ಕ್ಲೇಮ್ ಮಾಡ್ಕೊಂಡಿದ್ದೀರ ಅಂತ ಅಂದರೆ, ಅಥವಾ ಕನ್ನಡ ಮೀಡಿಯಂ ಕ್ಲೇಮ್ ಮಾಡ್ಕೊಂಡಿದ್ದೀರ ಅಂತಂದರೆ, ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ಆಯಿತಾ? ರಿಪೀಟರ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಅಲ್ವಾ, ಅದೇನಂದರೆ, ಈಗ ನೀವು ಸ್ಟಡಿ ಮಾಡಿರೋ ಕಾಲೇಜು ನೀವಿರೋ ಪ್ಲೇಸಿಂದ ದೂರ ಇದೆ ಅಂತ ಅಂದರೆ, ನೀವು ನಿಮ್ಮ ಊರ ಪಕ್ಕ ಯಾವುದೋ ಒಂದು ಸರ್ಕಾರಿ PU ಕಾಲೇಜು ಹತ್ತಿರ ಆಗುತ್ತೋ ಆ ಕಾಲೇಜ್ಗೆ ಹೋಗಿ ಪ್ರಾಂಶುಪಾಲರನ್ನ ಭೇಟಿ ಮಾಡಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ವೆರಿಫಿಕೇಷನ್ ಮಾಡಿಸ್ಕೋಬೋದು. ಆಯಿತಾ? ಇದು ಒಂದು ಒಳ್ಳೆಯ ಇನಿಷಿಯೇಟಿವ್ KE ಅವರಿಂದ. ಸೊ ಓಕೆ, ಇವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ನಿಮ್ಮ PU ಕಾಲೇಜಿಗೆ ವೆರಿಫಿಕೇಷನ್ ಮಾಡಿಸೋದಕ್ಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ CET 2025ಕ್ಕೆ ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ. ನೀವೇನು ಅಪ್ಲಿಕೇಶನ್ ಹಾಕಿದ್ರಿ ಅಲ್ವಾ CETಗೆ, ಅದರದ್ದು ಪ್ರಿಂಟ್ಔಟ್ ಅನ್ನು ತಗೊಂಡು ಹೋಗಬೇಕಾಗುತ್ತೆ. ಈಗ ಏನು ಗೊತ್ತಾ, ಫಸ್ಟು ಒಂದು 3 ಸೆಟ್ ಮಾಡಿಸ್ಕೊಳ್ಳಿ. ಆಯಿತಾ? ಈಗ ಹೇಳ್ತಾರಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು 3 ಸೆಟ್ಟು ಮಾಡಿಸ್ಕೊಳ್ಳಿ, ಜೆರಾಕ್ಸು. ಕೊನೆಗೆಲ್ಲ ಬೇಕಾಗುತ್ತೆ, ಕಾಲೇಜ್ ಅಡ್ಮಿಷನ್ ಟೈಮ್ ಆಗಿರ್ಬೋದು, ಈ ವೆರಿಫಿಕೇಷನಲ್ಲಿ ಆಗಿರ್ಬೋದು, ಎಲ್ಲದಕ್ಕೂ ಬೇಕಾಗುತ್ತೆ. ನೀವು ಇವಾಗ ಏನು ರೂರಲ್ ಸರ್ಟಿಫಿಕೇಟ್ ಏನು ಬರ್ಸ್ಕೊತೀರಾ, ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಬರ್ಸ್ಕೊಂಬನ್ನಿ. ಬರ್ಸ್ಕೊಂಡು 3 ಸೆಟ್ಟು ಜೆರಾಕ್ಸ್ ಮಾಡಿಸ್ಕೊಳ್ಳಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಕೊನೆಗೆ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ಗೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟು KCET ಅಪ್ಲಿಕೇಶನ್ ಫಾರ್ಮ್ ಒಂದು ಮಾಡಿಸ್ಕೊತೀರಾ. ನೆಕ್ಸ್ಟು ಡೌನ್ಲೋಡ್ ಮಾಡಿಕೊಳ್ಳುವ ಕ್ಲೇಮ್ ಸರ್ಟಿಫಿಕೇಟು. ಈ ಕ್ಲೇಮ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಬ್ರೋ ಅಂತ ಕೇಳೋದಾದರೆ, ಈಗ ನೀವು ಅಪ್ಲಿಕೇಶನ್ ಹಾಕಿ ಒಂದು ಲಾಸ್ಟ್ ಪೇಜ್ ಇರುತ್ತಲ್ವಾ, ಆ ಲಾಸ್ಟ್ ಪೇಜಲ್ಲೇ ಇರುತ್ತೆ ಕ್ಲೇಮ್ ಸರ್ಟಿಫಿಕೇಟ್ ಅಂತ. ಆ ಕ್ಲೇಮ್ ಸರ್ಟಿಫಿಕೇಟ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅಲ್ವಾ, ಅದರದ್ದು ಜೆರಾಕ್ಸ್ ತೆಗೆದುಕೊಂಡು ಹೋಗಿ 3 ಸೆಟ್ಟು. ನೆಕ್ಸ್ಟು 7 ಇಯರ್ಸು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಒಟ್ಟಿಗೆ ನೀವೇನು ಕ್ಲಾಸ್ 1ಇಂದ ಕ್ಲಾಸ್ 12ವರೆಗೂ ಓದಿರ್ತೀರಾ, ಅದರಲ್ಲಿ ನೆಸೆಸರಿಯಾಗಿ ಬೇಕಾಗಿರೋದವರಿಗೆ 7 ಇಯರ್ಸ್ ಅಂತೆ. ಆ 7 ಇಯರ್ಸಲ್ಲಿ SLC ಅಥವಾ PUC ಇನ್ಕ್ಲೂಡ್ ಆಗಿರಬೇಕು. ಸೊ ನೀವು 12 ಇಯರ್ಸಿಂದು ಕೂಡ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಬನ್ನಿ. ಆಯಿತಾ? ಈಗ ಕ್ಲಾಸ್ 1ಇಂದ ಕ್ಲಾಸ್ 5ವರೆಗೂ ಒಂದು ಸ್ಕೂಲಲ್ಲಿ ಓದಿದ್ದೀರಾ, ನೆಕ್ಸ್ಟ್ ಕ್ಲಾಸ್ 6ಇಂದ ಕ್ಲಾಸ್ 10ವರೆಗೂ ಒಂದು ಸ್ಕೂಲಲ್ಲಿ ಓದಿದ್ದೀರಾ, ಹೀಗೆ ಕ್ಲಾಸ್ 11th ಕ್ಲಾಸ್ 12th ಬೇರೆ ಕಾಲೇಜಲ್ಲಿ ಓದ್ತಿದ್ದೀರ ಅಂತಂದರೆ, ಆ 3 ಸ್ಕೂಲ್ನ ವಿಸಿಟ್ ಮಾಡಿ ಅಲ್ಲಿ ನೀವು ಸ್ಟಡಿ ಸರ್ಟಿಫಿಕೇಟ್ನ ಬರ್ಸ್ಕೊಂಬರ್ಬೇಕಾಯ್ತಾ? ಬರ್ಸ್ಕೊಂಡು ಬಂದಾದ್ಮೇಲೆ ಆ ಒಂದು ಸ್ಕೂಲು ಯಾವ BEO ಆಫೀಸ್ ಅಂಡರಲ್ಲಿ ಬರುತ್ತೆ ಅನ್ನೋ ತಿಳ್ಕೊಂಡು ನೀವು ಅವ್ರದ್ದು ಒಂದು ಸಿಗ್ನೇಚರ್ಸ್ ಕೂಡ ಮಾಡಿಸ್ಕೋಬೇಕಾಗುತ್ತೆ. ಅಂದರೆ ಈಗ BEO ಆಫೀಸ್ ಇರುತ್ತಲ್ವಾ, ತಾಲೂಕಿಗೆ ಒಂದೊಂದು BEO ಆಫೀಸ್ ಇರುತ್ತೆ. ಸೊ ನೀವು ಸ್ಕೂಲ್ ಅವ್ರನ್ನ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ ಎಲ್ಲಿದೆ, ಲೊಕೇಶನ್ ತಿಳಿಸ್ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಸಿಗ್ನೇಚರ್ ಮಾಡಿಸ್ಕೊಂಬರ್ಬೇಕಾಗುತ್ತೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಮೇಲೆ. ಆಯಿತಾ? ವರ್ಷದ ವ್ಯಾಸಂಗ ಪ್ರಮಾಣ ಪತ್ರದಲ್ಲಿ CBSE ICSE ಅಭ್ಯರ್ಥಿಗಳಿಗೆ ಮೇಲು ರುಜುವ ಅಗತ್ಯತೆ ಇರುವುದಿಲ್ಲ. ಅಂದರೆ ನೀವೇನಾದರೂ CBSE ಮತ್ತು ICSE ಅಂಡರಲ್ಲಿ ಓದಿದ್ರೆ ಅಂತಂದರೆ ಅಂಥ ಕ್ಯಾಂಡಿಡೇಟ್ಸ್ಗೆ ಈ BEO ಸೈನು ಅವಶ್ಯಕತೆ ಇರೋದಿಲ್ಲ. ಆಯಿತಾ? ಒಟ್ಟು ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ, ನೀವು ಎಲ್ಲೆಲ್ಲಿ ಓದಿದ್ದೀರಾ ಅಲ್ಲೆಲ್ಲ ಹೋಗಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಸನ್ನು ಬರ್ಸ್ಕೊಂಡು ಬಂದು ಆ ಒಂದು ಸ್ಕೂಲು ಯಾವ ಒಂದು BEO ಆಫೀಸಲ್ಲಿ ಅಂಡರಲ್ಲಿ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಅವರ ಸಿಗ್ನೇಚರ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಆಯಿತಾ? ಈ ಒಂದು 4 ಸರ್ಟಿಫಿಕೇಟ್ಸು ಎಲ್ಲರಿಗೂ ಕಾಮನ್ ಆಗುತ್ತೆ. ಈಗ ನೆಕ್ಸ್ಟು ಹೇಳಕ್ಕೆ ಹೋಗ್ತಿರೋ ಸರ್ಟಿಫಿಕೇಟ್ಸು ನಿಮಗೆ ಅಪ್ಲಿಕಬಲ್ ಇದ್ದರೆ ಮಾತ್ರ ಅದು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸಪೋಸು ಈಗ ನಿಮ್ಮ ಇನ್ಕಮ್ ಏನಿದೆ 8 ಲ್ಯಾಕ್ಗಿಂತ ಕಡಿಮೆ ಇತ್ತು ಅಂತಂದರೆ ನೀವು ಎಲ್ಲ ಕ್ಯಾಂಡಿಡೇಟ್ಸು SNQ ಕೋಟಾಗಿ ಎಲಿಜಿಬಲ್ ಆಗಿರ್ತೀರ. ಈಗ SC ST ಕ್ಯಾಟಗರಿ 1 ಮತ್ತು ಸಾಮಾನ್ಯ ವರ್ಗದವರು ಪ್ರತ್ಯೇಕವಾಗಿ RD ಸಂಖ್ಯೆ ಇರುವ ಅಭ್ಯರ್ಥಿಯ ಹೆಸರಿನಲ್ಲಿ ಪಡೆದಿರುವ ಆದಾಯ ಪ್ರಮಾಣ ಪತ್ರ ಸಿದ್ಧಪಡಿಸಿಟ್ಟುಕೊಳ್ಳಬೇಕು. ಅಂದರೆ ಈಗ OBCಯಲ್ಲಿ 3A 3B 2A 2B ಈ ಥರ ಒಂದು ಕ್ಯಾಸ್ಟ್ ಏನಿರುತ್ತೆ ಅವರಿಗೆ ಕ್ಯಾಸ್ಟ್ ಮತ್ತು ಇನ್ಕಮು 2 RD ನಂಬರ್ ಸೇಮ್ ಇರುತ್ತೆ. ಬಟ್ SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ RD ನಂಬರು ಕ್ಯಾಸ್ಟ್ಗೆ ಬೇರೆ ಇರುತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಬೇರೆ ಇರುತ್ತೆ. ಸೊ ನೀವು 2 ಒಂದು ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಬೇಕಾಗುತ್ತೆ. ಈ SNQ ಕೋಟಾಗಿ ಯಾರೆಲ್ಲ ಎಲಿಜಿಬಲ್ ಇರ್ತೀರ ಅಂತಂದರೆ, ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲ್ಯಾಕ್ಗಿಂತ ಕಡಿಮೆ ಇತ್ತಾ ನೀವು ಎಲಿಜಿಬಲ್. ನೀವು ಜನರಲ್ ಮೆರಿಟರ್ ಆಗಿರ್ಬೋದು, OBC ಕ್ಯಾಂಡಿಡೇಟ್ಸರ ಆಗಿರ್ಬೋದು, ನೀವೆಲ್ಲ ಎಲಿಜಿಬಲ್ ಆಗಿರ್ತೀರ. ಆಯಿತಾ? ಅರ್ಹ 2A 2B 3A 3B ಅಭ್ಯರ್ಥಿಗಳು ಅವರು ಜಾತಿ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸುವ ಆದಾಯ ಪ್ರಮಾಣ ಪತ್ರವನ್ನು ಸಂಖ್ಯಾಧಿತ ಕೋಟಾ ಸೀಟುಗಳಿಗೆ ಪರಿಗಣಿಸಲಾಗುವುದು. ನಾ ಹೇಳಿದೆ ಅಲ್ವಾ? ನೆಕ್ಸ್ಟು ಓಕೆ, ಇಲ್ಲೊಂದು ನೋಟ್ ಇದೆ, ತಿಳ್ಕೊಳ್ಳಿ. EWS ಸರ್ಟಿಫಿಕೇಟ್ ಆರ್ ಆರ್ಯ ವೈಶ್ಯ ಇನ್ಕಮ್ ಸರ್ಟಿಫಿಕೇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಇನ್ಕಮ್ ಸರ್ಟಿಫಿಕೇಟ್ ಟು ಕ್ಲೇಮ್ SNQ ಕೋಟಾ. ಈ ಇನ್ಕಮ್ ಸಂಬಂಧಪಟ್ಟಂತೆ ಏನು ರಿಸರ್ವೇಷನ್ ಕ್ರೈಟೀರಿಯಾ ಇದೆ, ಆ ಒಂದು ರಿಸರ್ವೇಷನ್ ನೀವು ಕ್ಲೇಮ್ ಮಾಡ್ಕೊಬೇಕು ಅಂತಂದರೆ ತಹಶೀಲ್ದಾರ್ ಆಫೀಸಲ್ಲಿ ಕೊಡುವಂತಹ ಇನ್ಕಮ್ ಸರ್ಟಿಫಿಕೇಟೇ ಬೇಕು. ಈ ಎಕಾನಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟು, ಆರ್ಯ ವೈಶ್ಯ ಇನ್ಕಮ್ ಸರ್ಟಿಫಿಕೇಟು ಇವ್ಯಾವು ಎಲಿಜಿಬಲ್ ಇರೋದಿಲ್ಲ. ಆಯಿತಾ? ನೆಕ್ಸ್ಟು
ನೀವು ಕ್ಲಾಸ್ 1 ಕ್ಲಾಸ್ 10 ವರೆಗೆ ಪೂರ್ತಿ ವರ್ಷ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ಅಂದರೆ ಮಾತ್ರ ನೀವು ಕನ್ನಡ ಮೀಡಿಯಂ ಕೋಟಾಗೆ ಎಲಿಜಿಬಲ್ ಆಗಿರ್ತೀರ, ಆಯಿತಾ. ಈಗ ನಾನು ಕ್ಲಾಸ್ 1 ಕ್ಲಾಸ್ 5 ವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿದ್ದೆ, ಬಟ್ ಕ್ಲಾಸ್ 6 ಕ್ಲಾಸ್ 10 ವರೆಗೂ ನಾನು ಇಂಗ್ಲೀಷ್ ಮೀಡಿಯಂ ಓದಿದೆ ಅಂತಂದರೆ ನೀವು ಎಲಿಜಿಬಲ್ ಆಗಿರೋದಿಲ್ಲ. ಪೂರ್ತಿ ಕ್ಲಾಸ್ 1 ಕ್ಲಾಸ್ 10 ವರೆಗೂ ಕಂಟಿನ್ಯೂಸ್ ಆಗಿ ನೀವು ಕನ್ನಡ ಮೀಡಿಯಮಲ್ಲಿ ಓದಿರಬೇಕು, ಅಂದರೆ ಮಾತ್ರ ಈ ಒಂದು ಕೋಟಾಗೆ ಎಲಿಜಿಬಲ್ ಆಗಿರ್ತೀರ, ಆಯಿತಾ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ನ ಹೋಗಿ ಸ್ಕೂಲಲ್ಲಿ ಬರ್ಸ್ಕೊಂಡು BOS ಏನೋ ಮಾಡಿಸ್ಕೊಂಡು ಬರಬೇಕಾಗತ್ತೆ. ನೆಕ್ಸ್ಟು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ. ಯಾರ್ಯಾರು ರೂರಲ್ ಏರಿಯಾಸಲ್ಲಿ ಓದಿದ್ದೀರಾ ಅಂಥವರು ಈ ಒಂದು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರಕ್ಕೆ ಎಲಿಜಿಬಲ್ ಆಗಿರ್ತೀರ. ನಾನು ಈ ರೂರಲ್ ಸರ್ಟಿಫಿಕೇಟ್ನ ಹೇಗೆ ಕ್ಲೇಮ್ ಮಾಡ್ಕೊಳೋದು, ಎಲಿಜಿಬಿಲಿಟಿ ಏನು ಎಲ್ಲ ಅದ್ರ ಬಗ್ಗೆ ಒಂದು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ. ನಾನು ಮೇಲ್ಗಡೆ ಹೇಳ್ದಂಗೆ OBC ಕ್ಯಾಟಗರಿಯಲ್ಲಿ 2A 2B 3A 3B ಈ ಎಲ್ಲ ಕ್ಯಾಸ್ಟ್ಗಳಿಗೆ RD ನಂಬರ್ ಸೇಮ್ ಇರುತ್ತೆ, ಕ್ಯಾಸ್ಟ್ಗೆ ಮತ್ತು ಇನ್ಕಮ್ಗೆ. ಬಟ್ SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ RD ನಂಬರ್ ಬೇರೆ ಇರುತ್ತೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಬೇರೆ ಬೇರೆ ಇರುತ್ತೆ. ಸೊ ನೀವು ಈ ಒಂದು RD ನಂಬರ್ಸ್ಗಳನ್ನು ನಿಮ್ಮ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಎಂಟರ್ ಮಾಡಬೇಕಾಗುತ್ತೆ, ಆಯಿತಾ. ಅದ್ರ ಮೂಲಕ ಅವರು ವೆರಿಫಿಕೇಷನ್ ಮಾಡ್ತಾರೆ. ನೀವೇನಿಲ್ಲ, ಇವಾಗ ಜಸ್ಟ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದನ್ನು ನೀವು ತಗೊಂಡು ಸಬ್ಮಿಟ್ ಮಾಡಬೇಕಾಗಿರುತ್ತೆ ನಿಮ್ಮ ಕಾಲೇಜಲ್ಲಿ. ನೆಕ್ಸ್ಟು ನೀವು RD ನಂಬರ್ ಎಂಟ್ರ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಎಂಟ್ರ್ ಮಾಡಬೇಕಾಗುತ್ತೆ. ಯಾಕಂದರೆ SC ST ಸ್ಟೂಡೆಂಟ್ಸ್ಗೆ ಫೀ ಕನ್ಸೆಷನ್ ಇರುತ್ತೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ, ಒಂಚೂರು ಏನೂ ವ್ಯತ್ಯಾಸ ಮಾಡ್ಕೋಬಾರ್ದು. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ನೆಕ್ಸ್ಟು 371J ಹೈದರಾಬಾದ್ ಕರ್ನಾಟಕ ಪ್ರದೇಶ ಮೀಸಲಾತಿ ಯಾರ್ಯಾರು ಪಡ್ಕೊಂಡಿದ್ದೀರಾ, ಅಂದರೆ ಇವಿಷ್ಟು ಜಿಲ್ಲೆಗಳಲ್ಲಿದ್ದರೆ ಮಾತ್ರ ನೀವು ಈ 371J ಸರ್ಟಿಫಿಕೇಟ್ನ ಕ್ಲೇಮ್ ಮಾಡ್ಕೊಳಕ್ಕಾಗತ್ತೆ. ಸೊ ಈ ಒಂದು ಸರ್ಟಿಫಿಕೇಟ್ನಲ್ಲಿರುವಂಥ RD ನಂಬರ್ನು ಕೂಡ ನೀವು ಅಪ್ಲಿಕೇಶನ್ ಟೈಮಲ್ಲೇ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಈ ಒಂದು 371J ಸರ್ಟಿಫಿಕೇಟ್ನ ಒಂದು ಕಾಪಿನ ತಗೊಂಡು ಹೋಗಿ ನಿಮ್ಮ PU ಕಾಲೇಜ್ಗೆ ವೆರಿಫಿಕೇಷನ್ಗೆ. ಅಲ್ಲಿಗಾಯಿತು, ಆಯಿತಾ. ಇದಿಷ್ಟು ನಿಮ್ಮ ಈ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ಗೆ ಏನು ಬೇಕಾಗಿರುತ್ತೋ ಇವೆಲ್ಲ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಈ ವಿಡಿಯೋ. ನಾನು ಮತ್ತೆ ಹೇಳ್ತಿದ್ದೀನಿ, ನೀವೇನಾದರೂ ಈ ಒಂದು ರಿಸರ್ವೇಷನ್ಸ್ ಅಂಡರಲ್ಲಿ ಬರ್ತಿದ್ದೀರ ಅಂತಂದರೆ ಸೊ ಪ್ಲೀಸ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದೊಂದು ರಿಸರ್ವೇಷನ್ ಕೂಡ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಿಸ್ಟೇಕ್ ಮಾಡ್ದೇ ಈ ಒಂದು ಎಲ್ಲ ರಿಸರ್ವೇಷನ್ಸ್ನ ಪಡ್ಕೊಳ್ಳಿ, ಆಯಿತಾ. ಎಸ್ಪೆಷಲಿ ಫಾರ್ SC ST ನಿಮ್ಮ RD ನಂಬರ್ ಎಂಟ್ರ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿ, ಆಯಿತಾ. ನಿಮ್ಮ ಫೀಸ್ ಕನ್ಸೆಷನ್ ತುಂಬ ಇರುತ್ತೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಸೊ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ವೆರಿಫಿಕೇಷನ್ಗೆ ಅಂತ ತಿಳಿಸ್ಕೊಟ್ಟಾಯಿತು. ಸೊ ಇನ್ನೂ ತುಂಬ ಇದೆ ನಿಮಗೆ ತಿಳಿಸ್ಕೊಡೋಂಥದ್ದು. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಈ ಚಾನಲ್ನಲ್ಲಿ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ಸೊ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನಿಮ್ಮ KCET ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ನಮಸ್ಕಾರ.